ಈ ಬೃಹತ್ ಶೋಷಿತರ ಜಾಗೃತಿ ಸಮಾವೇಶದ ಕೇಂದ್ರ ಬಿಂದುಗಳು ಜನಪ್ರಿಯ ನಾಯಕರು, ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಒಂದು ಬೃಹತ್ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಈ ಬೃಹತ್ ಸಮಾವೇಶ ಐತಿಹಾಸಿಕವಾದಂತಹ ಸಮಾವೇಶ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಜನಪರ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿದೆ. ಹಿಂದಿನ ಸರ್ಕಾರದಲ್ಲಿ ಯಾವಾಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು, ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಅತಿ ಹೆಚ್ಚಿನ ಒಂದು ಪ್ರೋತ್ಸಾಹ ಮತ್ತು ಬೆಂಬಲ ಸಿಕ್ಕಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಎಲ್ಲ ಬಡಜನ, ರೈತ ವರ್ಗ, ಮಹಿಳೆಯರು ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಆ ಒಂದು ಅವಧಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ರು. ಅನ್ನಭಾಗ್ಯ, ಕೃಷಿ ಭಾಗ್ಯ, ಪಶು ಭಾಗ್ಯ, ಕ್ಷೀರ ಭಾಗ್ಯ, ಹಲವಾರು ಯೋಜನೆಗಳನ್ನು ಕೊಟ್ಟು ಅದ್ರ ಜೊತೆಯಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನು ಕೊಡುವಂತಹ ಶಾಸನಗಳನ್ನು ಮಾಡಿದ್ರು, ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಮತ್ತು ರಾಜ್ಯದಲ್ಲಿ ಸಮತೋಲನ ಆಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಉದ್ದೇಶದಿಂದ ಐತಿಹಾಸಿಕವಾದಂಥ ತೀರ್ಮಾನಗಳನ್ನು ಯಾರಾದರೂ ಮಾಡಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ನಾವು ಘಂಟೋಘೋಷವಾಗಿ ಹೇಳ್ಬೋದು. ಇಡೀ ದೇಶದಲ್ಲಿ ಆ ರೀತಿಯಾದಂಥ ಕಾನೂನುಗಳಿರಲಿಲ್ಲ. ಇವತ್ತು SC ST ವರ್ಗಕ್ಕೆ ಸರ್ಕಾರದ ಹಣದಲ್ಲಿ ಎಷ್ಟು ಖರ್ಚಾಗಬೇಕು ಅದು ಕಾನೂನುಬದ್ಧವಾಗಿ ಅವ್ರಿಗೆ ಇಷ್ಟು ಕೊಡಲೇಬೇಕು ಅಂತ ತೀರ್ಮಾನ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರಿಗೆ ಅನುದಾನವನ್ನು ಹೆಚ್ಚು ಮಾಡಿದ್ರು. ಹಿಂದುಳಿದ ವರ್ಗದವರಿಗೆ ವಿದ್ಯಾಸಿರಿ ಯೋಜನೆ, ಹಲವಾರು ಯೋಜನೆಗಳನ್ನು ಕೊಟ್ಟರು. ಆದರೆ ಆ 5 ವರ್ಷದಲ್ಲಿ ಅತ್ಯಂತ ಒಳ್ಳೆ ಆಡಳಿತ ಕೊಟ್ಟರೂ ಕೂಡ ಬರುವಂತ ನಂತರ ಆದಂಥ ಚುನಾವಣೆಯಲ್ಲಿ ಬೇರೆ ಬೇರೆ ಷಡ್ಯಂತ್ರಗಳಿಂದ ಮತ್ತು ತಪ್ಪು ಮಾಹಿತಿಗಳಿಂದ, ಅಪಪ್ರಚಾರದಿಂದ ನಾವು ಸೋಲನ್ನು ಕಾಣಬೇಕಾಯ್ತು. ಜನ ಅದರ ಮಧ್ಯದ ಅವಧಿಯಲ್ಲಿ ನೋಡಿದ್ರು, ಬೇರೆ ಸರ್ಕಾರವನ್ನು ನೋಡಿದ್ರು. ತದನಂತರ ಹಿಂದಿನ ಒಂದು ಚುನಾವಣೆ ಆದಾಗ ಈ ರಾಜ್ಯದಲ್ಲಿ ಮತ್ತೆ ನಮಗೆ ಸಿದ್ದರಾಮಯ್ಯನಂತವರೇ ಮತ್ತೆ ಮುಖ್ಯಮಂತ್ರಿ ಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನವನ್ನು ಮಾಡಿ ಇಡೀ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಇವತ್ತು ಭಾರಿ ಬಹುಮತದಿಂದ ತಾವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೀರಾ. ಅದು ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದದಿಂದನೇ ಇವತ್ತು ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಚನೆ ಆಗಿದೆ. ನಮ್ಮ ಸರ್ಕಾರ ಬಂದಿದೆ, ನಿಮ್ಮ ಸರ್ಕಾರ ಬಂದಿದೆ. ಇವತ್ತು ಯಾವ ಒಂದು ಆಸೆ ಇಟ್ಕೊಂಡು, ಯಾವ ಒಂದು ನಂಬಿಕೆ ಇಟ್ಕೊಂಡು ತಾವು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟು ಇವತ್ತು ಅಧಿಕಾರದಲ್ಲಿ ಕೂರಿಸಿದ್ದೀರಾ, ಇವತ್ತು ಆ ಒಂದು ನಂಬಿಕೆ, ಆ ಒಂದು ಪ್ರೀತಿಗೆ ನಾವು ಉಳಿಸ್ಕೊಳ್ತಕ್ಕಂಥ ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಹಿಂದೆ ಏನು ಸಿದ್ದರಾಮಯ್ಯನವರ 5 ವರ್ಷದಲ್ಲಿ ಹೆಚ್ಚು ಕೆಲಸಗಳಾಗಿತ್ತು, ಈ ಒಂದು 5 ವರ್ಷದಲ್ಲಿ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಆಗುತ್ತೆ ಅಂತ ನನಗೆ ಪೂರ್ತಿ ವಿಶ್ವಾಸ ಇದೆ. ಇವತ್ತು ಈ ಒಂದು ಜನಸ್ತೋಮ ಏನಿದೆ, ಇದು ಒಂದು ಸಂದೇಶ ಕೊಡ್ತಾ ಇದೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ. ಇವತ್ತು ಶೋಷಿತ ವರ್ಗ ಅಂತ ಏನು ಹೇಳ್ತೀವಿ, ಯಾರು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅನೇಕ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಹಿನ್ನಡೆ ಅವ್ರಿಗಾಗಿತ್ತು, ಅದನ್ನ ಸರಿ ಸಮಾನವಾದಂಥ ಶಕ್ತಿಯನ್ನು ತುಂಬತಕ್ಕಂಥ, ಅವ್ರಿಗೆ ಎಲ್ಲ ರೀತಿಯ ನ್ಯಾಯವನ್ನು ಕೊಡುವಂತ, ಎಲ್ಲ ರೀತಿಯ ಅಧಿಕಾರ ಕೊಡ್ತಕ್ಕಂಥ ತೀರ್ಮಾನಗಳು ಇವತ್ತು ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಆ ಒಂದು ಸರ್ಕಾರ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಈ ಒಂದು ದೊಡ್ಡ ಜಾಗೃತಿ ಸಮಾವೇಶ ಏನಿದೆ, ಇದು ಎಲ್ಲರಲ್ಲೂ ಕೂಡ ಎಚ್ಚೆತ್ಕೊಳ್ತಕ್ಕಂಥ, ಧೈರ್ಯವನ್ನು ತುಂಬತಕ್ಕಂಥ ಮತ್ತು ಮುಂದಿನ ನಿರ್ಣಯಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ಈ ಒಂದು
ಶೋಷಿತರ ಜಾಗೃತಿ ಸಮಾವೇಶ ಕಾರಣ ಆಗುತ್ತೆ, ಇದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅನೇಕ ಸವಾಲುಗಳಿದೆ. ಬಹುಮುಖ್ಯವಾದಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಜಾತಿ ಗಣತಿಯ ವಿಚಾರ. ಜಾತಿ ಗಣತಿ ಆಗ್ಬೇಕು, ರಾಜ್ಯದಲ್ಲಾಗ್ಬೇಕು, ರಾಷ್ಟ್ರದಲ್ಲಾಗ್ಬೇಕು. ನಮ್ಮ ಏನೇನು ನಮ್ಮಲ್ಲಿರುವಂತ ವ್ಯವಸ್ಥೆಗಳು ಯಾವ ರೀತಿ ಇದೆ, ಎಲ್ಲರ ಸ್ಥಿತಿಗತಿಗಳೇನು, ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ ತಿಳ್ಕೊಳ್ತಕ್ಕಂಥದ್ದು ಆಗ್ಬೇಕಾಗಿದೆ. ವೈಜ್ಞಾನಿಕವಾಗಿ ಅಂಕಿ ಅಂಶಗಳು ಬೇಕಾಗಿದೆ. ಇವತ್ತು ಆ ಅಂಕಿ ಅಂಶಗಳನ್ನು ಇಟ್ಕೊಂಡು ಮುಂದೆ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳನ್ನ ಮಾಡ್ತಕ್ಕಂಥ ಅವಕಾಶ ಆಗುತ್ತೆ. ಆದ್ರಿಂದ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಏನು ಕಾಂತರಾಜ್ ಅವರು ಇಡೀ ಸರ್ಕಾರದ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಎಲ್ಲ ಕಡೆ ಸಮೀಕ್ಷೆ ಮಾಡಿ ಮನೆ ಮನೆಗೆ ಹೋಗಿ ಯಾವ ಒಂದು ವರದಿ ತಯಾರಾಗಿದೆ, ಆ ವರದಿಯನ್ನ ನಾವು ಯಾರು ಕೂಡ ಇನ್ನೂ ನೋಡಿಲ್ಲ, ಯಾರು ಇನ್ನೂ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಆದ್ರೂ ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಯಾರೋ ಪರ ಮಾಡೋದು, ಯಾರೋ ವಿರೋಧ ಮಾಡೋದು, ಏನು ಗೊತ್ತಿಲ್ಲದೇನೆ ಮಾತಾಡ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಒಂದು ಅತ್ಯಂತ ವಿಚಿತ್ರವಾದಂಥ ಸನ್ನಿವೇಶ ಇವತ್ತು ನಮ್ಮ ರಾಜ್ಯದಲ್ಲಿ ರಚನೆ ಆಗಿದೆ. ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ಮಾಡೋದಕ್ಕೂ ಹಕ್ಕಿದೆ, ವಿರೋಧ ಮಾಡೋದಕ್ಕೂ ಹಕ್ಕಿದೆ. ಆದ್ರೆ ನ್ಯಾಯಯುತವಾದಂಥ ನ್ಯಾಯದ ಪರವಾಗಿ ತೀರ್ಮಾನ ತಗೊಳ್ತಕ್ಕಂಥದ್ದು ಏನಾದರೂ ಮಾಡಿದಾಗ ಅದನ್ನು ಯಾರು ಕೂಡ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನ ವಿರೋಧ ಕೂಡ ಒಪ್ಪೋದಕ್ಕೂ ಕೂಡ ನಾವು ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಕಾಂತರಾಜ್ ವರದಿಯನ್ನ ಪ್ರಥಮವಾಗಿ ಸರ್ಕಾರ ತಗೊಳ್ಬೇಕಾಗ್ತದೆ, ನೋಡ್ಬೇಕಾಗ್ತದೆ, ಚರ್ಚೆ ಮಾಡಬೇಕಾಗ್ತದೆ. ಅದ ನಂತರ ಅದರ ಬರತಕ್ಕಂಥ ಅಂಶಗಳನ್ನು ತೀರ್ಮಾನ ಮಾಡೋದು ಕೂಡ ಸಾಧ್ಯ ಆಗ್ತದೆ. ಅದರಿಂದ ಇವತ್ತು ಈ ಒಂದು ಜಾಗೃತಿ ವೇದಿಕೆ ಮುಖಾಂತರ ಹಲವಾರು ಬೇಡಿಕೆಗಳು ಇಟ್ಟಿದ್ದೀರಾ. ಆ ಎಲ್ಲ ಬೇಡಿಕೆಗಳನ್ನ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿದ್ದೇವೆ. ಇವತ್ತು ದೇಶ ಬೆಳಿಬೇಕಾದ್ರೆ ಎಲ್ಲರೂ ಬೆಳಿಬೇಕು. ಎಲ್ಲರೂ ಮುಂದೆ ಹೋದ್ರೆ ದೇಶ ಮುಂದೆ ಹೋಗುತ್ತೆ. ಯಾವುದೇ ಒಂದೇ ವರ್ಗ, ಒಂದೇ ಸಮುದಾಯ ಮುಂದೆ ಹೋಗ್ತದೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಇವತ್ತು ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಆಗ್ತಾ ಇದೆ, ಯಾವ ರೀತಿ ಅವ್ರ ಮೇಲೆ ಇವತ್ತಿನ ದಿವಸ ತೊಂದರೆಗಳಾಗ್ತಾ ಇದೆ, ಇಡೀ ದೇಶದ ವ್ಯವಸ್ಥೆಯಲ್ಲಿ ಅವರನ್ನ ಒಂದು ರೀತಿ ದ್ವೇಷ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ದೇಶದಲ್ಲಿ ಅನೇಕ ಒಂದು ಷಡ್ಯಂತ್ರಗಳು, ಅನೇಕ ಒಂದು ನೀತಿಗಳನ್ನ ಇವತ್ತು ರೂಪಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ಇವತ್ತು ನಾವು ವಿರೋಧ ಮಾಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗ್ತದೆ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಮ್ಮ ಸಂವಿಧಾನವನ್ನು ನಿಜವಾದಂಥ ರೀತಿಯಲ್ಲಿ ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಮಾತಾಡಬೇಕಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ಸಂವಿಧಾನದ ಏನು ಆಶೋತ್ತರಗಳಿದೆ ಅದರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾವ ಒಂದು ಸಿದ್ಧಾಂತ ತತ್ವವನ್ನ ಬಸವಣ್ಣನವರು 12ನೇ ಶತಮಾನದಲ್ಲಿ ನೀಡಿದ್ರು, ಅದನ್ನ ಇವತ್ತು ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥವ್ರೆ ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರದವರು. ಆ ತತ್ವ ಏನಿದೆ, ಮಹಿಳೆಯರ ಸಬಲೀಕರಣ, ಅಂತರ್ಜಾತಿ ವಿವಾಹಗಳು, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಆ ಸುಮಾರು 1000 ವರ್ಷಗಳ ಹಿಂದೆ, 800 ವರ್ಷಗಳ ಹಿಂದೆ ತಗೊಂಡಿರ್ತಕ್ಕಂಥ ಐತಿಹಾಸಿಕ ತೀರ್ಮಾನ ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡಕ್ಕೆ ಪೂರ್ತಿಯಾಗಿ ಆಗಿಲ್ಲ. ಅಂದ್ರೆ ಹೋರಾಟ ಇನ್ನೂ ಅಗತ್ಯ ಇದೆ, ಒಗ್ಗಟ್ಟು ಇನ್ನೂ ಅಗತ್ಯ ಇದೆ. ನಾವು ಮುನ್ನುಗ್ಗೋಣ, ಒಂದಾಗಿ ಹೋಗೋಣ. ನಿಮ್ಮ ಬೇಡಿಕೆಗಳನ್ನ, ನಿಮ್ಮ ಆಸೆಗಳನ್ನ ಈಡೇರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.